ವಾಯುವ್ಯದಲ್ಲಿ ನೀವೇನು ಮಾಡಬೇಕು ಅಂದರೆ ಮೂಮೆಂಟ್ ವಸ್ತುಗಳನ್ನು ಜಾಸ್ತಿ ಇಡಬೇಕು. ದುಡ್ಡು ಕಾಸು ಹಣ ಅಂತ ಬಂದಾಗ ವಾಯುವ್ಯದಲ್ಲಿಟ್ಟರೆ ಒಳ್ಳೇದಾಗುತ್ತೆ, ಅಥವಾ ರೂಮಿನ ವಾಯುವ್ಯ ಅಂತ ಇಡ್ತೀವಿ ಅಂದರೆ ಅದು ಖಂಡಿತವಾಗಿಯೂ ತಪ್ಪು. ಮನೆ ಬಂದ್ಮೇಲೆ ಏಳಿಗೆ ಅಥವಾ ಮನೆಯ ಪಾಸಿಟಿವಿಟಿಯಿಂದ ಅವ್ರಿಗೆ ಒಂದಷ್ಟು ಅಭಿವೃದ್ಧಿ ಕಂಡಿರ್ಬೋದು ಅಥವಾ ಕಾಣುತ್ತೆ, ಖಂಡಿತವಾಗಿಯೂ ಕಾಣುತ್ತೆ. ಇದರಿಂದನೇ ಆಯಿತು ಅಂತಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಭಾಳ ಮುಖ್ಯವಾಗಿ ಇದೇ ಮಾರ್ಚ್ ಕೊನೆಯಲ್ಲಿ ನಿಮಗೋಸ್ಕರ ಮನೆ ಕಟ್ಟಿಸ್ತಾ ಇರೋರು, ಮನೆ ಕಟ್ಟಬೇಕು ಅಂದ್ಕೊಂಡಿರುವಂಥವ್ರು, ಮನೆಗೆ ಹೋದ್ಮೇಲೆ ಏನೋ ಸಮಸ್ಯೆ ಆಯಿತು, ಒಬ್ಬೊಬ್ಬರು ಬಂದು ಒಂದೊಂದು ಹೇಳ್ತಾರಪ್ಪ, ನಾನೇ ಕರೆಕ್ಟಾಗಿ ವಾಸ್ತು ತಿಳ್ಕೊಬೇಕು ಅನ್ನುವಂಥವ್ರು, ಇಂಜಿನಿಯರ್ಸ್, ಆರ್ಕಿಟೆಕ್ಟ್, ಮತ್ತು ಇಂಟೀರಿಯರ್ ಡಿಸೈನರ್ಸು, ಕಾಂಟ್ರಾಕ್ಟರ್ಸು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ನೀಸು, ನೀವೆಲ್ಲರೂ ಕೂಡ, ಮತ್ತು ಭಾಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗಾಗಿ 2 ದಿನದ ವಾಸ್ತು ತರಗತಿ ಮಾಡ್ತಾ ಇದ್ದೇನೆ. ಮಾರ್ಚ್ ಎಂಡಲ್ಲಿ ಶಾಸ್ತ್ರಬದ್ಧವಾಗಿ ವೈಜ್ಞಾನಿಕವಾಗಿ ನಿಮ್ಮೆಲ್ಲರಿಗೂ ಕೇವಲ ನೀವು ನನ್ನನ್ನು ಕರೆಸಿದ್ರೆ ಒಂದು ಕನ್ಸಲ್ಟೇಷನ್ಗೆ ಫೀಸ್ ಎಷ್ಟು ಕೊಡಬೇಕು, ಆ ಫೀಸಲ್ಲಿ 2 ದಿನ ಕ್ಲಾಸ್ ಮಾಡಿಕೊಡ್ತೀನಿ ನಾನು. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಪ್ರಾರಂಭ ಮಾಡೋಣ. ಆಲ್ಮೋಸ್ಟು ಸಂಚಿಕೆಗಳಲ್ಲಿ ಏನಾಗ್ತಾ ಇದೆ ಅಂತ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬ ಕ್ವಶನ್ಸ್ಗಳು ರೈಸ್ ಆಗ್ತದೆ. ಆ ನಿಟ್ಟಿನಲ್ಲಿ ಸಬ್ಜೆಕ್ಟ್ ಕೂಡ ಮಾತನಾಡುವಂಥ ರೀತಿಯಲ್ಲಿ ಆಗ್ತಾ ಇದೆ. ತುಂಬ ಜನ ಕೇಳ್ತಾರೆ, ಅದು ಕೂಡ ಕನ್ಸಲ್ಟೇಷನ್ಗೆ ಹೋದಾಗ ಅಥವಾ ಪ್ಲ್ಯಾನ್ ಕರೆಕ್ಷನ್ಗೆ ಬಂದಾಗ, ಗುರುಗಳೇ ವಾಯುವ್ಯ ದಿಕ್ಕಲ್ಲಿ ನಂದು ಲಾಕರ್ ಇಟ್ಟರೆ ಅಥವಾ ವಾಯುವ್ಯ ದಿಕ್ಕಲ್ಲಿ ದುಡ್ಡು ಇಟ್ಟರೆ ತುಂಬ ಜಾಸ್ತಿ ಆಗುತ್ತಂತೆ. ಹೌದಾ ಗುರುಗಳೇ? ಅದರಿಂದ ವಾಯುವ್ಯಕ್ಕೆ ನಾವು ಶಿಫ್ಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀವಿ, ಇದು ಕರೆಕ್ಟಾ ಅನ್ನುವಂಥ ತುಂಬ ಜನ ಹೇಳ್ತಿರ್ತಾರೆ. ನೋಡಿ, ಜನರಲ್ಲಾಗಿ ಹೇಳಬೇಕು ಅಂತಂದರೆ ಕೆಲವೊಂದು ದಿಕ್ಕು, ಯಾವ ದಿಕ್ಕಲ್ಲಿ ದುಡ್ಡಿಡಬೇಕು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಆದರೆ ಈ ಸಂಚಿಕೆಯಲ್ಲಿ ವಾಯುವ್ಯ ಅಂದ್ರೇನು, ವಾಯುವ್ಯದ ಕಾನ್ಸೆಪ್ಟ್ ಏನು, ನಿಜವಾಗಿಯೂ ವಾಯುವ್ಯದಲ್ಲಿ ದುಡ್ಡಿಟ್ರೆ ಜಾಸ್ತಿ ಆಗುತ್ತಾ ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ. ಯಾರೆಲ್ಲ ಈ ವಾಯುವ್ಯದಲ್ಲಿ ದುಡ್ಡಿಟ್ರೆ ಹೆಚ್ಚಾಗುತ್ತೆ ಅಂತ ಹೇಳ್ತಿರೋ, ಇದೊಂದು ತಪ್ಪು ಕಲ್ಪನೆ. ಇಟ್ ಈಸ್ ರಾಂಗ್. ಆ ಥರ ಯಾವುದೂ ಇಲ್ಲ. ಮತ್ತು ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಓದಿರೋ ಪ್ರಕಾರ ಈ ಥರದ್ದೆಲ್ಲೂ ಉಲ್ಲೇಖ ಇಲ್ಲ. ಏನಾಗ್ಬಿಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ, ನನ್ನ ಅನುಭವ, ನಾನು ಏನೋ ಒಂದು ಯಾವುದೋ ಒಂದು ಜಾಗದಲ್ಲಿ ನಾನು ಕೂತಿದ್ದೆ, ಆ ಜಾಗ ನನಗೆ ಕಂಫರ್ಟಬಲ್ ಅನ್ನಿಸ್ತು. ನಾನು ಏನು ಮಾಡ್ತೀನಿ, ಈ ಜಾಗದಲ್ಲಿ ಕೂತ್ಕೊಳ್ಳಿ ಕಂಫರ್ಟಬಲ್ ಆಗುತ್ತೆ ಅಂತ. ಅದು ಹಂಗಲ್ಲ. ನಾನು ಇಲ್ಲೇನೋ ಒಂದು ಇಟ್ಟಿದ್ದೆ, ಅಥವಾ ಏನೋ ಒಂದು ಕಾರ್ ನಿಲ್ಲಿಸಿದ್ದೆ, ದುಡ್ಡಿಟ್ಟಿದ್ದೆ, ಅಥವಾ ಇನ್ನೊಂದೇನೋ ವಸ್ತು ಇಟ್ಟಿದ್ದೆ, ದಶಾಭುಕ್ತಿ ಅಥವಾ ಮನೆ ಬಂದಮೇಲೆ ಏಳಿಗೆ ಅಥವಾ ಮನೆಯ ಪಾಸಿಟಿವಿಟಿಯಿಂದ ಅವ್ರಿಗೆ ಒಂದಷ್ಟು ಅಭಿವೃದ್ಧಿ ಕಂಡಿರ್ಬೋದು ಅಥವಾ ಕಾಣುತ್ತೆ, ಖಂಡಿತವಾಗಿಯೂ ಕಾಣುತ್ತೆ. ಇದರಿಂದನೇ ಆಯಿತು ಅಂತಲ್ಲ. ಯಾಕೆಂದರೆ ಇದು ಹೆಂಗಾಗ್ಬಿಡುತ್ತೆ ಅಂದರೆ, ರವಿ ಒಂದು ಗ್ರಹದಿಂದ ಅಥವಾ ಯಾವುದೋ ಒಂದು ಚಂದ್ರಗ್ರಹದಿಂದ ಇಡೀ ಜಾತಕವನ್ನು ಹೇಳುವಂಥ ರೀತಿಯಲ್ಲಿ ಆಗ್ಬಿಡುತ್ತೆ. ಅದು ಹಂಗಲ್ಲ. ಒಂದು ಹಣ ಸಂಪಾದನೆ, ಧನ ಸಂಪಾದನೆಗೆ ಸಪೋರ್ಟಿವ್ ದಿಕ್ಕುಗಳಂತ ಇರುತ್ತೆ, ಅವುಗಳನ್ನು ಕೂಡ ನಾವು ನೋಡಬೇಕು. ಆದರೆ ವಾಯುವ್ಯದಲ್ಲಿ ದುಡ್ಡಿಟ್ರೆ ಜಾಸ್ತಿ ಆಗಲ್ಲ, ಮೂಮೆಂಟ್ ಜಾಸ್ತಿ ಆಗುತ್ತೆ. ಈಗ ಎಕ್ಸಾಂಪಲ್, ನೀವೇನೋ ಇಲ್ಲಿ ವಸ್ತು ಇಟ್ರಿ, ಅಯ್ಯೋ ಗುರುಗಳೇ ಒಂದಿಟ್ಟಿದ್ದೆ 5 ಆಗೋಯ್ತು ಗುರುಗಳೇ ಅಂತ ನೀವು ಹೇಳಿದ್ರೆ ಅದು ಪಾಸಿಟಿವ್ ಅಲ್ಲ, ಇಟ್ ಈಸ್ ಎ ನೆಗೆಟಿವ್. ಏನಂದರೆ ಇದನ್ನು ಮೂಮೆಂಟ್ ದಿಕ್ಕಂತ ಕರಿತೀವಿ. ಈ ದಿಕ್ಕಿಗೆ ಬಂದು ಚಂದ್ರ ಅಧಿಪತಿ. ನೋಡಿ, ತುಂಬ ಸರಿ ನಾವು ಹೇಳ್ತೀವಿ ಚಿಕ್ಕ ಮಕ್ಕಳನ್ನ ವಾಯುವ್ಯದಲ್ಲಿ ಮಲಗಿಸ್ಲೇಬೇಡಿ ಅಂತ. ಯಾಕೆ ಅಂದರೆ ಮನಸ್ಸು
ಸ್ಥಿರತೆ ಇರೋದಿಲ್ಲ, ಚಂಚಲ ಜಾಸ್ತಿ. ನೋಡಿ, ಚಂದ್ರ ಪ್ರತಿ ನಕ್ಷತ್ರದಲ್ಲಿ ಒಂದು ದಿನಕ್ಕಿಂತ ಜಾಸ್ತಿ ಇರೋದಿಲ್ಲ. ಒಂದು ರಾಶಿಯನ್ನೇ 2.25 ದಿನದಲ್ಲಿ ಸಂಚಾರ ಮಾಡಿಬಿಡ್ತಾನೆ ಅವನು. ಅದಕ್ಕೆ ಅತಿ ಹೆಚ್ಚು ಫಾಸ್ಟ್ ಮೂವ್ಮೆಂಟ್ ಗ್ರಹ ಯಾರು ಅಂದರೆ ಅದು ಚಂದ್ರ ಒಬ್ಬನೇ. ಅದಕ್ಕೆ ಚಂದ್ರನನ್ನ ಮನಸ್ಸಿಗೆ ಹೋಲಿಕೆ ಮಾಡಿರುವಂಥದ್ದು. ಅದಕ್ಕೆ ಮನೋಕಾರಕ ಚಂದ್ರ. ಮನಸ್ಸು ಸ್ಥಿರ ಇರೋದಿಲ್ಲ, ತುಂಬ ಮೂವ್ಮೆಂಟ್ ಆಗ್ತಿರುತ್ತೆ. ನೋಡಿ, ಎಕ್ಸಾಂಪಲ್ ಇಲ್ಲೇನೋ ಒಂದು ವಸ್ತು ಇಟ್ಟಿದ್ದೀರಾ, ಆ ವಸ್ತು ಇಟ್ಟ ತಕ್ಷಣ ನಿಮಗೆ ಆ ವಸ್ತುನ ಯಾವಾಗಲೂ ಅದು ಹೋಗೋವರೆಗೂ ಅದನ್ನು ಬಳಸಬೇಕೋ ಹೊರತು ಇನ್ನೊಂದಷ್ಟು ಅಯ್ಯೋ ಅದು ಬೇಡ ಅಥವಾ ಅದನ್ನು ಇಟ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ನಿಮಗೆ, ಅದಕ್ಕೆ ಇನ್ನೊಂದು ಯೂಸ್ ಮಾಡೋದು, ಪುನಃ ಅಲ್ಲಿ ಇಡೋದು, ಇನ್ನೊಂದು ಯಾವುದೋ ಯೂಸ್ ಮಾಡೋದು, ಆ ರೀತಿಯ ಪ್ರಾಬ್ಲಮ್ಗಳಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದಿಕ್ಕನ್ನ ವಾಯುವ್ಯ ದಿಕ್ಕು ಅಂತ ಕರಿತೀವಿ. ಗಾಳಿ ಒಂದು ಕಡೆ ನಿಲ್ಲುತ್ತಾ? ಒಂದು ಕಡೆ ನಿಲ್ಲಲ್ಲ, ಮೂವ್ಮೆಂಟ್. ನೋಡಿ, ಎಕ್ಸಾಂಪಲ್ ನೀವು ಅದಕ್ಕೆ ನಾನು ಹೇಳಿದೆ, ವೆಹಿಕಲ್ನ ನಿಲ್ಲಿಸುವಾಗ ಇಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ, ಇದು ವೆರಿ ಗುಡ್. ಇಲ್ಲೂ ಕೂಡ ನಿಲ್ಲಿಸಿದ್ರೆ ವೆರಿ ಗುಡ್. ಉತ್ತರದಲ್ಲಿ, ಈಶಾನ್ಯದಲ್ಲಿ ಅಥವಾ ವಾಯುವ್ಯದಲ್ಲಿ ವೆಹಿಕಲ್ಗಳು ಪಾರ್ಕಿಂಗ್ ಮಾಡ್ತೀರಾ, ಇಟ್ ಈಸ್ ವೆರಿ ಗುಡ್. ವಾಯುವ್ಯದಲ್ಲಿ ಮೂವ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ವೆಹಿಕಲ್ನ ಏನಂದರೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ನಾವು ಆ ಮೂಲೆಯಲ್ಲಿ ನಿಲ್ಲಿಸಲ್ಲ. ನಾವೇನು ಮಾಡ್ತೀವಿ, ವೆಹಿಕಲ್ನ ಪ್ರತಿದಿನ ಟ್ರಾವೆಲ್ಗೋಸ್ಕರ ಬಳಸ್ತಾ ಹೋಗ್ತೀವಿ ನಾವು. ಅದರಿಂದ ವಾಯುವ್ಯ ದಿಕ್ಕು ಮೂಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಆ ಮೂಮೆಂಟ್ ಜಾಸ್ತಿ ಆದಾಗಲೂ ಕೂಡ ಏನಾಗುತ್ತೆ, ಅರ್ನಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಫ್ಯಾಕ್ಟ್ರಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ವಾಯುವ್ಯ ದಿಕ್ಕು ಮನೆಗಿಂತ ಹೆಚ್ಚಾಗಿ ಫ್ಯಾಕ್ಟ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವೇನು ಹೇಳ್ತೀವಿ, ರಾ ಮೆಟೀರಿಯಲ್ನ ತಗೊಂಡು ಬಂದಾಗ ತೂಕವಾಗಿರುವಂಥ ಜಾಗಗಳಲ್ಲಿ ಇಡಿ ಅಂತ. ಸೌತ್ ವೆಸ್ಟು ಸೌತ್ ಈಸ್ಟಲ್ಲಿ ರಾ ಮೆಟೀರಿಯಲ್ಸ್ಗಳನ್ನ ಇಡಬೇಕು. ಆದರೆ ಪೂರ್ಣಗೊಂಡಂಥ ವಸ್ತುಗಳು, ಇಟ್ ಇಸ್ ಎ ಪ್ಯಾಕ್ಡ್ ಐಟಮ್, ಇದೆಲ್ಲ ಕಂಪ್ಲೀಟ್ ಆಗಿದೆ ಕಣಪ್ಪ, ಇದನ್ನು ನಾವು ಸೇಲ್ ಮಾಡಬೇಕು, ಹೊರಗಡೆ ಕಳಿಸ್ಬೇಕು ಅನ್ನುವಂಥ ವಸ್ತುಗಳನ್ನು ಮಾತ್ರ ವಾಯುವ್ಯದಲ್ಲಿ ಇಡಬೇಕು. ನೀವು ನೋಡಿ, ಯಾರು ವಾಯುವ್ಯದಲ್ಲಿ ಕಂಪ್ಲೀಟ್ ಆಗಿರುವಂಥ ವಸ್ತುಗಳನ್ನ ಇಡ್ತಾರೋ ಅದು ಬೇಗ ಮೂವ್ಮೆಂಟ್ ಆಗುತ್ತೆ, ಬೇಗ ಖಾಲಿ ಆಗುತ್ತೆ. ನೀವು ಕೂಡ ಅದನ್ನು ಟ್ರೈ ಮಾಡಿ. ನಿಮ್ದು ಯಾವುದೋ ಅಂಗಡಿ, ನಿಮ್ದು ಯಾವುದೋ ಆಫೀಸು ಅಲ್ಲಿದ್ದರೆ ಆ ಜಾಗದಲ್ಲಿ ಏನಾದ್ರು ಒಂದಷ್ಟು ಕಂಪ್ಲೀಟ್ ಆಗಿ ಹೊರಗಡೆ ಹೋಗುವಂಥ ವಸ್ತುಗಳನ್ನು ಇಟ್ಟರೆ ಬೇಗ ಕಂಪ್ಲೀಟ್ ಆಗುತ್ತೆ. ಅದರಿಂದ ಈ ವಾಯುವ್ಯ ದಿಕ್ಕಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಅಂತಂದರೆ, ಕಂಪ್ಲೀಟ್ ಆಗಿ ಇದು ಮನೆಯಿಂದ ಆಚೆಗೆ ಹೋಗಬೇಕು ಅನ್ನುವಂಥ ವಸ್ತುಗಳು, ಅಥವಾ ಫ್ಯಾಕ್ಟ್ರಿಯಿಂದ ಬೇಗ ಡಿಸ್ಪ್ಯಾಚ್ ಆಗಬೇಕು ಅನ್ನುವಂಥ ವಸ್ತುಗಳು, ಬೇಗ ಮೂವ್ಮೆಂಟ್ ಆಗಬೇಕು ಅನ್ನುವಂಥ ವಸ್ತುಗಳನ್ನು ಇಡಬೇಕು ಹೊರತು ದುಡ್ಡು ಕಾಸನ್ನು ಇಡಬಾರ್ದು. ದುಡ್ಡು ಕಾಸನ್ನ. ಆಮೇಲೆ ಇನ್ನೊಂದು ಏನಂದರೆ, ನನಗೆ ತುಂಬ ತಮಾಷೆ ಅನಿಸೋದು, ನನ್ನ ಒಬ್ಬರು ಕ್ಲೈಂಟ್ ಕೇಳ್ತಾ ಇದ್ರು, ಗುರುಗಳೇ ಇದು ನನ್ನ ಮಾಸ್ಟರ್ ಬೆಡ್ರೂಮು, ನಾನು ಈ ಜಾಗದಲ್ಲಿ ವಾಯುವ್ಯದಲ್ಲಿ ನಾನು ಲಾಕರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ. ಇಡೀ ನನ್ನ ಬಿಲ್ಟಪ್ ಏರಿಯಾ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಈ ಬಿಲ್ಟಪ್ ಏರಿಯಾದ ವಾಯುವ್ಯ ದಿಕ್ಕು ಕೊನೆಯ 10 ಅಡಿಲಿದೆ. ಈ ರೂಮಿನ ಈ ದಿಕ್ಕು ಹೆಂಗೆ ವಾಯುವ್ಯ ಆಗುತ್ತೆ? ಇಟ್ ಈಸ್ ರಾಂಗ್. ಇದನ್ನೇ ನಾನು ತಪ್ಪು ಮಾಡಬೇಡಿ ಅಂತ ಹೇಳೋದು. ನೋಡಿ, ಇದನ್ನ ನಾವು ನೈಋತ್ಯ ಅಂತಾನೆ ಕರಿತೀವಿ. ಸ್ವಲ್ಪ 1-2 ಅಡಿ ಪಶ್ಚಿಮಕ್ಕೆ ಸೇರಿದ್ರೆ ಇದನ್ನ ಪಶ್ಚಿಮ ನೈಋತ್ಯ ಅಂತಾನೆ ಕರಿತೀವಿ. ನಾವು ವಾಯುವ್ಯ ಅಂತ ಕನ್ಸಿಡರ್ ಮಾಡಲ್ಲ. ಇದನ್ನ ಬಹಳ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗ್ತದೆ. ಜೊತೆಗೆ ದಿಕ್ಕು ಬಂದು ಸ್ಥಿರತೆ, ಇದು ಅರ್ತ್ ಎಲಿಮೆಂಟ್ ಝೋನ್ ಇದು. ಮತ್ತೆ ವಾಸ್ತುಪುರುಷನ ಕಾಲುಗಳಿರುವಂಥದ್ದು, ವೆಯ್ಟ್, ಸ್ಥಿರತೆ ಇರುವಂಥದ್ದು. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾಡ್ತಾ ಇರ್ತೀನಿ ನಾನು ಏನು ಅಂತ. ಎಲ್ಲಿ ನಾವು ದುಡ್ಡನ್ನು ಇಡ್ತೀವೋ ಅದು ಸ್ಥಿರತೆ ಇರಬೇಕು. ಹೆಚ್ಚು ಕಾಲಗಳ ಕಾಲ ನಾವು ಅದನ್ನು ಸೇಫಾಗಿ ಇಡಬೇಕು ಅನ್ನುವಂಥ ಕಲ್ಪನೆ ಇದೆಯೋ ಹೊರತು, ನಾನು ಸಂಪಾದನೆಗೆ ಹೋಗಲ್ಲ, ನಾನು ಇನೋವೇಟಿವ್ ಆಗಿ ಏನು ಯೋಚನೆ ಮಾಡ್ತಾ ಇಲ್ಲ, ನಾನು ತಗೊಂಡೋಗ್ಬಿಟ್ಟು ವಾಯುವ್ಯದಲ್ಲಿ ದುಡ್ಡಿಟ್ಬಿಡ್ತೀನಿ ಒಳ್ಳೇದಾಗುತ್ತೆ ಅಂದರೆ ಕಂಪ್ಲೀಟ್ ಶುದ್ಧ ಸುಳ್ಳು. ಆ ಥರದ್ದು ಏನೂ ಇಲ್ಲ. ಖಂಡಿತವಾಗಿಯೂ ಈಗ ಸಾವಿರಾರು ಕೋಟಿ ಸಂಪಾದನೆ ಮಾಡಿದಾರಿದ್ದಾರೆ ಝೀರೋಯಿಂದ. ನೋಡಿ, ಯಾವಾಗಲೂ ಶ್ರೀಮಂತಿಕೆ ಸಂಪಾದನೆ ಅಂದರೆ ಏನು ಅಂದರೆ, ನೀವು ಇರುವಂಥ ಸ್ಥಿತಿಗಿಂತ ಉತ್ತಮವಾಗಿದ್ದೀರಾ, ಇಟ್ ಈಸ್ ವೆರಿ ಗುಡ್. ನಿಮ್ಮ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ, ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ ಅಂತ. ಇಲ್ಲಪ್ಪ ನಾನು 10 years ಬ್ಯಾಕ್ಗೂ ಇವತ್ತವರೆಗೂ ತುಂಬ ಲೋ ಆಗಿದ್ದೀನಿ ಅಂದರೆ ನೀವು ಗ್ರಾಫ್ ಕೆಳಗೆ ಬರ್ತಾ ಇದ್ದೀರಾ ಅಂತ. ಆಗ ನೀವು ಕರೆಕ್ಷನ್ಸ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಭಾಳ ಮುಖ್ಯವಾಗಿ ಸ್ಥಿರತೆ, ಒಂದು ದುಡ್ಡು ಹಣ ಉಳಿಬೇಕು ಅಂತಂದರೆ ಅದಕ್ಕೆ ಸಪೋರ್ಟಿವ್ ದಿಕ್ಕುಗಳು ಅಂತ ಇದೆ. ಆ ಸಪೋರ್ಟಿವ್ ದಿಕ್ಕುಗಳು ಯಾವ್ಯಾವುದು, ಅಲ್ಲಿ ಹೇಗೆ ಅದು ವರ್ಕ್ ಆಗುತ್ತೆ, ಮತ್ತು ಅಲ್ಲಿ ಏನು ಪ್ರಾಬ್ಲಮ್ ಬಂದರೆ ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಭಾಳ ಮುಖ್ಯವಾಗಿ ಲಾಕರ್ಸ್ ಅಂತ ಬಂದಾಗ, ಅಥವಾ ದುಡ್ಡು ಕಾಸು ಹಣ ಅಂತ ಬಂದಾಗ ವಾಯುವ್ಯದಲ್ಲಿಟ್ಟರೆ ಒಳ್ಳೇದಾಗುತ್ತೆ, ಅಥವಾ ರೂಮಿನ ವಾಯುವ್ಯ ಅಂತ ಇಡ್ತೀವಿ ಅಂದರೆ ಅದು ಖಂಡಿತವಾಗಿಯೂ ತಪ್ಪು. ನೀವು ದುಡ್ಡು ಇಟ್ಕೋಬೇಕಾ ಸರ್, ಇಟ್ಕೊಳ್ಳಿ, ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಕೆಲವೊಂದು ದಿಕ್ಕುಗಳನ್ನು ಬಿಟ್ಟು ಬೇರೆ ದಿಕ್ಕುಗಳಲ್ಲಿ ಎಲ್ಲಿ ಬೇಕಾದ್ರೂ ನೀವು ಸೇಫಾಗಿ ಇಟ್ಕೋಬೋದು. ಅದಕ್ಕೂ ಇದಕ್ಕೂ ಮತ್ತೆ ನೋಡಿ, ನಿತ್ಯ ನೈಮಿತ್ತಿಕ ಕಾರ್ಯಗಳಿಗೆ, ಪ್ರತಿನಿತ್ಯದ ಜೀವನದ ಅವಶ್ಯಕತೆಗಳಿಗೆ ವಾಸ್ತುವನ್ನು ನೋಡುವಂತಹ ಅವಶ್ಯಕತೆ ಇಲ್ಲ. ಈಗ ಬಂದಿರ್ತೀವಿ,
2 ದಿನ ನಾವು ತುಂಬ ಟ್ರಾವೆಲ್ ಮಾಡಿದ್ದೀವಿ, ತುಂಬ ಟಯರ್ಡ್ ಆಗ್ಬಿಟ್ಟು ಬಂದಿದ್ದೀವಿ, ನಾವೇನು ಮಾಡಿಬಿಟ್ಟಿದ್ದೀವಿ, ಮನೆಯನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ, ಇಟ್ಸ್ ವೆರಿ ಟಯರ್ಡ್, ಮಲ್ಕೊಂಡು ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನಿಸಿರುತ್ತೆ. ನೀವು ಬಂದ್ಬಿಟ್ಟು ಹಾಲಲ್ಲೇ ಉತ್ತರ ದಿಕ್ಕಲ್ಲಿ ಏನು ಮಾಡಿರ್ತೀರಿ, ನೀವು ಟ್ರಾವೆಲ್ ಮಾಡ್ಕೊಂಡಿರೋ ಬಟ್ಟೆನೆಲ್ಲ ಅಲ್ಲಿ ಇಟ್ಬಿಟ್ಟು ಆರಾಮಾಗಿ 1-2 ದಿನ ರೆಸ್ಟ್ ತಗೋತೀರಿ, ಆಮೇಲೆ ವಾಶ್ ಮಾಡೋಣ ಅಂತ. ಅದರಿಂದ ದರಿದ್ರ ಬಂದ್ಬಿಡುತ್ತಾ ನಮಗೆ? ಖಂಡಿತ ಇಲ್ಲ. ಲೈಫ್ ಮೂಮೆಂಟಲ್ಲಿ ನಿಮಗೆ ಟಯರ್ಡ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗು. ನಿಮಗೆ ಟಯರ್ಡ್ ಕ್ಲಿಯರ್ ಆದರೆ ಅದಾದಮೇಲೆ ಎಲ್ಲನೂ ನೀವು ಮನೇನ ಕ್ಲೀನಾಗಿ ಇಟ್ಕೋತೀರಿ. ಆದರೆ ಯಾವುದು ತಪ್ಪು, ಲಾಂಗ್ ಟರ್ಮಲ್ಲಿ ಉಪಯೋಗಿಸ್ದೇ ಇರುವಂತಹ ವಸ್ತುಗಳನ್ನು ಇಟ್ಕೊಂಡಾಗ ಅದು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ವಾಯುವ್ಯದಲ್ಲಿ ನೀವೇನು ಮಾಡಬೇಕು ಅಂದರೆ ಮೂಮೆಂಟ್ ವಸ್ತುಗಳನ್ನು ಜಾಸ್ತಿ ಇಡಬೇಕು. ಎಕ್ಸಾಂಪಲ್, ವಾಹನಗಳನ್ನು ಇಡ್ಬೋದು, ಜೊತೆಗೆ ಕಂಪ್ಲೀಟ್ ಆಗಿರುವಂಥ ವಸ್ತುಗಳು ಯಾವುದಿರುತ್ತೆ ಅದು ಮೂಮೆಂಟ್ ಆಗೋಕ್ಕೋಸ್ಕರ ಇಲ್ಲಿ ಜೋಡಿಸಿದ್ರೆ ಬೇಗ ಖಾಲಿ ಆಗುತ್ತೆ. ಮತ್ತು ಇದು ಚಂದ್ರ ಮತ್ತು ವಾಯು, ಗಾಳಿ ದಿಕ್ಕು, ಗಾಳಿ ಕೂಡ ಹೇಗೆ ಒಂದು ಕಡೆ ಇರೋದಿಲ್ಲ, ಚಂದ್ರನ ಮನಸ್ಸು ಹೇಗೆ ಒಂದು ಕಡೆ ಇರೋದಿಲ್ವೋ ಅದೇ ಥರ ಇಲ್ಲಿ ಸ್ಟೆಬಿಲಿಟಿ ವೇರಿಯೇಷನ್ಸ್ ಆಗ್ತಿರ್ತದೆ. ಅದರಿಂದ ನಾನು ಹೇಳೋದೇನೆಂದರೆ ವಾಯುವ್ಯದಲ್ಲಿ ಅದಕ್ಕೆ ವಾಟರ್ ಎಲಿಮೆಂಟು ಗಾಳಿ. ನಾವು ಯಾಕೆ ವಾಯುವ್ಯದಲ್ಲಿ ಟಾಯ್ಲೆಟ್ಗಳು ಹಿಡಿತೀವಿ ಅಂತಂದರೆ ಗಾಳಿ ದಿಕ್ಕದು, ಇಲ್ಲಿಂದ ವಾಯುವ್ಯದಿಂದ ಮತ್ತು ನೈಋತ್ಯದಿಂದ ಅತಿ ಹೆಚ್ಚು ಗಾಳಿ ಬೀಸುತ್ತೆ. ಇಲ್ಲಿ ಟಾಯ್ಲೆಟ್ ಮಾಡಿದಾಗ ನಾವು ಟಾಯ್ಲೆಟ್ ಯೂಸ್ ಮಾಡುವಾಗ ಅಲ್ಲಿಂದ ಗಾಳಿ ಜಾಸ್ತಿ ಬೀಳೋದ್ರಿಂದ ಅಲ್ಲಿರುವಂಥ ನೆಗೆಟಿವಿಟಿ ಕಮ್ಮಿ ಆಗುತ್ತೆ, ಶುದ್ಧತೆ ಜಾಸ್ತಿ ಆಗುತ್ತೆ ಅನ್ನುವಂಥ ಉದ್ದೇಶ ಒಂದೇ ಒಂದು ಕಾರಣಕ್ಕೆ ವಾಯುವ್ಯದಲ್ಲಿ ಟಾಯ್ಲೆಟ್ ಮಾಡಿ ಅಂತೀವಿ. ಅಕಸ್ಮಾತ್ ನಾವು ಅಲ್ಲಿ ಇಡೋದೆಲ್ಲ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನಾವು ವಾಯುವ್ಯದಲ್ಲಿ ಟಾಯ್ಲೆಟ್ ಇಟ್ಟ ತಕ್ಷಣ ಮನೆ ಗೃಹಪ್ರವೇಶ ಆದಮೇಲೆ ಇನ್ನೊಂದು 4 ಟಾಯ್ಲೆಟ್ ಹಾಕ್ಬಿಡ್ಬೇಕು ನಮ್ಮ ಮನೆ ಒಳಗಡೆ. ಆ ಥರ ಏನೂ ಇರಲ್ಲ. ಅದರಿಂದ ತುಂಬ ಟೆನ್ಷನ್ ತಗೊಳ್ಳೋದು ಬೇಡ. ಮತ್ತು ತುಂಬ ಸಣ್ಣ ವಿಚಾರಗಳಿಗೆಲ್ಲ ವಾಸ್ತು ಅಂತ ತಲೆ ಕೆಡಿಸ್ಕೋಬೇಡಿ. ಮೇಯ್ನಾಗಿ ವಾಸ್ತು ವಿಚಾರಗಳನ್ನು ನೋಡಿಕೊಂಡು ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳಿ. ಪ್ರತಿದಿನ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರ ದೀಪವನ್ನು ಹಚ್ಚಿಡಿ. ಬೆಳಗ್ಗೆ ಆಹಾರಗಳನ್ನು ಆದಷ್ಟು 2 days ಬಿಫೋರು, ಅಂದರೆ ತರಕಾರಿ ತಂದ್ರೂ 1 ವಾರ ಇಟ್ಕೊಳ್ಳೋದು, ದೀಪನ ಮನೇಲಿ 1 ವಾರ ಹಚ್ಚದೇ ಇರುವಂಥದ್ದು, ಮನೆಯನ್ನು ಕಸ ಗುಡಿಸ್ಬಿಟ್ಟು 1 ವಾರ ಆದರೂ ಮನೆ ಒರೆಸ್ದೇ ಇರುವಂಥದ್ದು, ಮತ್ತು ಹಳೆ ಬಟ್ಟೆಗಳನ್ನು ಪದೇ ವಾಶ್ ಮಾಡದೇ ಇರುವಂಥದ್ದು, ಯಾವತ್ತೋ ಒಂದು ದಿನ ಮಾಡುವುದು, ಈ ಥರದ್ದೆಲ್ಲ ಮಾಡಬೇಡಿ. ನೆಗೆಟಿವ್. ಅದನ್ನು ಬಿಟ್ಟು ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇದೆಯಾ, ಕ್ರಾಸ್ ವೆಂಟಿಲೇಷನ್ ಸರಿಯಾಗಿದೆಯಾ, ವಾಸ್ತುವಿಗೆ ಸಂಬಂಧಪಟ್ಟಂಥ ರೂಲ್ ಕರೆಕ್ಟಾಗಿದೆಯಾ, ಇದನ್ನು ಬಳಸ್ಕೊಳ್ಳಿ. ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವಾಯುವ್ಯ ಅಂತ ಬಂದಾಗ ಈಗ ಇಲ್ಲ ಗುರುಗಳೇ ನಾನು ವಾಯುವ್ಯದಲ್ಲಿ ಇಟ್ಕೊಳ್ಳಿ, ನಾನು ಯಾವುದನ್ನು ಹೇಳಲ್ಲ. ನನ್ನ ಕೆಲಸ ಏನು ಅಂತಂದರೆ ನಿಮಗೆ ಗೈಡ್ ಮಾಡುವಂಥದ್ದು. ಅದರಿಂದ ಮೂಮೆಂಟ್ ವಸ್ತುಗಳನ್ನು ವಾಯುವ್ಯದಲ್ಲಿ ಇಟ್ಕೊಳ್ಳಿ, ಅದು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ನಾನ್ ಮೂಮೆಂಟ್ ವಸ್ತುಗಳನ್ನು ಆದಷ್ಟು ಆ ಜಾಗದಲ್ಲಿ ಅವಾಯ್ಡ್ ಮಾಡಿ. ಅದರಿಂದ ನಿಮಗೆ ಅದರಿಂದ ನೆಗೆಟಿವ್ ಜಾಸ್ತಿ ಆಗುತ್ತೆ ಮತ್ತು ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ದುಡ್ಡನ್ನು ಯಾವ ದಿಕ್ಕಲ್ಲಿ ಇಡಬೇಕು, ಹಾಗಾದರೆ ದುಡ್ಡು ಫ್ಲೋ ಆಗಬೇಕು ಅಂದರೆ ಯಾವ್ಯಾವ ದಿಕ್ಕು ಚೆನ್ನಾಗಿರಬೇಕು ಅನ್ನುವಂಥ ಸಂಚಿಕೆಯನ್ನು ಮುಂದಿನ ವಿಷಯದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಇದೇ ಮಾರ್ಚ್ ಎಂಡಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಕೂಡ ವಾಸ್ತು ತಜ್ಞರಾಗ್ಬೋದು. ಅದರ ಜೊತೆಗೆ ಭಾಳ ಮುಖ್ಯವಾಗಿ ವಾಸ್ತು ಕನ್ಸಲ್ಟೇಷನ್ ಮಾಡಬೇಕು, ವಾಸ್ತು ವಿಸಿಟ್ ಮಾಡಿಸ್ಬೇಕು, ಭೇಟಿ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಮಾಡಿ. ಅದ್ರ ಜೊತೆಗೆ ತುಂಬ ಸರಿ ಏನಾಗ್ಬಿಡುತ್ತೆ, ಪಾಪ ಕೋಲಾರದಿಂದ ಫೋನ್ ಮಾಡ್ತಾರೆ, ಉತ್ತರ ಕರ್ನಾಟಕದಿಂದ ಫೋನ್ ಮಾಡ್ತಾರೆ, ಹುಬ್ಳಿಯಿಂದ ಮಾಡ್ತಾರೆ, ಚಿತ್ರದುರ್ಗದಿಂದ ಮಾಡ್ತಾರೆ, ಅಬ್ರಾಡ್ಗಳಿಂದ ಕಾಲ್ಸ್ಗಳು ಸಿಕ್ಕಾಬಟ್ಟೆ ಬರುತ್ತೆ. ಬಟ್ ನನಗೊಂದು ಲಿಮಿಟೇಷನ್ಸ್ ಇರುತ್ತೆ. ನನಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಮಾಡೋಕ್ಕಾಗೋದು, ಎಲ್ಲ ಕಡೆ ನಾನು ಬರೋಕ್ಕಾಗಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೆ ನಾನು ನಿಮಗೆ ಇಷ್ಟೊಂದು ವಿಚಾರಗಳನ್ನು ಯಾಕೆ ಹೇಳ್ಕೊಡ್ತಾ ಇದ್ದೀನಿ, ಕೊನೆ ಪಕ್ಷ ನಾನು ಭೇಟಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನನ್ನ ವೀಡಿಯೋಗಳ ಮುಖಾಂತರನಾರು ಕೂಡ ನಿಮಗೊಂದು ನಾಲೆಡ್ಜ್ ಶೇರ್ ಮಾಡಬೇಕು. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕರೆಕ್ಷನನ್ನು ನೀವು ಮಾಡ್ಕೊಂಡು ಮನೆ ಕಟ್ಟಲಿ ಅನ್ನುವಂಥದ್ದು ನನ್ನ ಇಂಟೆನ್ಷನ್ ಆಗಿರುತ್ತೆ ಅಂತ ಹೇಳ್ತಾ, ವಾಸ್ತು ದೇವತಾ ಅನುಗ್ರಹ ನಿಮ್ಮ ಮೇಲಿರಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರ್ತೀರಿ ಸಿಸ್ಟರ್ ಆ್ಯಂಡ್ ಬ್ರದರ್. ಏನು ಯೋಚನೆ ಮಾಡಬೇಡಿ, ಏನೇ ಇದ್ರೂ ಬನ್ನಿ, ಒಂದಷ್ಟು ಸಲಹೆ ಇರೋಣ. ಏನಂದರೆ 100% ವಾಸ್ತು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾರೂ 100% ವಾಸ್ತು ಮಾಡೋಕ್ಕಾಗಲ್ಲ. ನಾವೊಂದು ಮುಹೂರ್ತವನ್ನು ಇಡುವಾಗ ಅಥವಾ ಒಂದು ಜಾತಕವನ್ನು ನೋಡುವಾಗ ಅಥವಾ ಒಂದು ವಾಸ್ತುವನ್ನು ನೋಡುವಾಗ ಎಷ್ಟು ಬೆಸ್ಟ್ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತೀವಿ. ಅದರಿಂದ ತುಂಬ ತಲೆ ಕೆಡಿಸ್ಕೋಬೇಡಿ. ಮತ್ತು ಸಣ್ಣ ವಿಚಾರಗಳು ಕೂಡ ತುಂಬ ತಲೆ ಕೆಡಿಸ್ಕೋಬೇಡಿ. ಒಂದು ಒಳ್ಳೆ ಹಾರ್ಡ್ ವರ್ಕು, ಒಂದು ಒಳ್ಳೆ ದೈವ ಭಕ್ತಿ, ಪ್ರತಿದಿನದ ಸಂಪಾದನೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. 100% ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.